ಡಾಲರಿನೆದುರು ರೂಪಾಯಿಯು ಮಧ್ಯೆ ಪಾತಾಳ ಕಂಡಿದ್ದು, ಡಾಲರ್ಗೆ ವಿನಿಮಯ ದರ ಒಂದಕ್ಕೆ 91 ರೂಪಾಯಿ ದಾಟಿತ್ತು. ಅಂದು ಅಸ್ಥಿರತೆ ಎಂದವರು ಈಗ ಒಳ್ಳೆಯ ಲಕ್ಷಣ ಎನ್ನುತ್ತಿರುವುದು ಈಗಿನ ವಿಶೇಷವಾಗಿದೆ. ಡಾಲರ್ನೆದುರು ರೂಪಾಯಿ ಕಳೆದ 4 ದಶಕಗಳಿಂದಲೂ ಕುಸಿಯುತ್ತಲೇ ಇದೆ. 1980ರಲ್ಲಿ ಒಂದು ಡಾಲರ್ಗೆ 12.37 ರೂಪಾಯಿ ಇದ್ದಿದ್ದು, 1991ರಲ್ಲಿ 22.37 ರೂಪಾಯಿಗೆ ಏರಿತ್ತು. ಭಾರತ ತೆಗೆದುಕೊಂಡ ಜಾಗತೀಕರಣ, ಉದಾರೀಕರಣ ಇತ್ಯಾದಿ ಕ್ರಮಗಳು ಅದಕ್ಕೆ ಕಾರಣವಾಗಿತ್ತು. ಅಂದೆಲ್ಲ ಏರುದರ 3ರಷ್ಟು ಇದ್ದುದು ಈಗ ಏರುದರವು 6ರಷ್ಟಕ್ಕೆ ಹೆಚ್ಚಿರುವುದು ಆತಂಕದಾಯಕ ಎನಿಸಿದ್ರೂ ಅದು ಒಳ್ಳೆಯದು ಎನ್ನುವ ಮಂದಿ ಈಗ ಹೆಚ್ಚಿದ್ದಾರೆ. ಈಗ ಡಾಲರ್ ಎದುರು ಯುರೋ, ಪೌಂಡ್, ಮಲೇಷಿಯಾ, ಫಿಲಿಪೀನ್ಸ್, ಥಾಯ್ಲೆಂಡ್ಗಳ ಹಣದೆದುರು ಡಾಲರ್ ಕುಸಿತ ಕಂಡಿದೆ. ಆದರೆ ಭಾರತದ ಹಣ ಡಾಲರ್ ಎದುರು ಕುಸಿಯುತ್ತಿರುವುದು ಆತಂಕಕಾರಿಯದ್ದಾಗಿದೆ. ಕಾಂಗ್ರೆಸ್ ಆಡಳಿತದಲ್ಲಿ ರೂಪಾಯಿ ಕುಸಿದಾಗ ಮೋದಿಯವರು ಕಾಂಗ್ರೆಸ್ ಮತ್ತು ರೂಪಾಯಿಯ ನಡುವೆ ಕುಸಿತದ ಸ್ಪರ್ಧೆ ನಡೆದಿದೆ ಎಂದು ಮೋದಿಯವರು ಗೇಲಿ ಮಾಡಿದ್ರು. ಆದರೆ ಮೋದಿಯವರ ಆಡಳಿತದಲ್ಲಿ ರೂಪಾಯಿಯು ಹಿಂದೆಂದೂ ಕಾಣದ ಪಾತಾಳಕ್ಕೆ ಜಾರಿದೆ. ಈಗ ಹೊಸ ಹಣಕಾಸು ಚೇಳಾಕಳು ಹುಟ್ಟಿದ್ದು, ಇದು ಉತ್ತಮ ಲಕ್ಷಣ ಎನ್ನುತ್ತಿದ್ದಾರೆ. ಹೆಚ್ಚು ಆಮದು, ಕಡಿಮೆ ರಫ್ತು, ವಿದೇಶಿ ಬಂಡವಾಳ ಹಿಂತೆಗೆತ ಈಗ ವೇಗವಾಗಿ ರೂಪಾಯಿ ಅಪಮೌಲ್ಯಕ್ಕೆ ಕಾರಣವೆನಿಸಿದೆ. 12% ರಫ್ತು ಕುಸಿತ, ವಿದೇಶಿಯರಿಂದ $1,800 ಕೋಟಿ ಬಂಡವಾಳ ಹಿಂತೆಗೆತ ಈಗಿನ ಸರ್ಕಾರದ ಅತಿದೊಡ್ಡ ಸಾಧನೆಯಾಗಿದೆ. ಹಿಂದೆ ಆರ್ಬಿಐ ಡಾಲರ್ ಮಾರಿ ರೂಪಾಯಿ ಮೌಲ್ಯ ಉಳಿಸಲು ಯತ್ನಿಸಿತ್ತು. ಈಗ ಆರ್ಬಿಐ ಅದೆಲ್ಲ ಮಾಮೂಲಿ ಎಂದು ಕೈಕಟ್ಟಿ ಕುಳಿತು ಬಿಟ್ಟಿದೆ.